ಎಲ್ರಿಗೂ ನಮಸ್ಕಾರ. ಇರುಳುಗಣ್ಣು ಇರುಳುಗಣ್ಣು ಇದ್ದರೆ ಕತ್ತಲಾದ ತಕ್ಷಣ ಸಾಯಂಕಾಲ 6 ಆದ ತಕ್ಷಣ ಕಣ್ಣುಗಳು ಕಾಣಿಸುವುದಿಲ್ಲ. ಹಾಗಾಗಿ ಅವರು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈ ನಮ್ಮ ದೇಹದ ಅಂಗಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂದ್ರೆ ಅದು ನೇತ್ರ. ನೇತ್ರ ಕತ್ತಲಾದ ತಕ್ಷಣ ಕಾಣಿಸೋದಿದ್ರೆ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ನಾವು ಅಂತ ಟೈಮ್ನಲ್ಲಿ ಬೇವಿನ ಎಲೆಗಳನ್ನು ತಂದು ಚೆನ್ನಾಗಿರುವ ಬೇವಿನ ಎಲೆಗಳನ್ನು ತಂದು ಚೆನ್ನಾಗಿ ಜಜ್ಜಿಕೊಳ್ಳುವಂತ ಪೇಸ್ಟ್ನಂತೆ ಮಾಡಿ ಅದರಲ್ಲಿ ರಸ ಬರುವ ಹಾಗೆ ಚೆನ್ನಾಗಿ ಜಜ್ಜಿ. ರಸ ಬರದೇ ಇದ್ರೆ ನೀವು ಸ್ವಲ್ಪ ಒಂದು 1/2 ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಜಜ್ಕೊಂಡ ನಂತರ ಶುದ್ಧವಾದ ವೈಟ್ ಬಟ್ಟೆನ ತಂದು ಶುದ್ಧವಾದ ವೈಟ್ ಕ್ಲಾತ್ ಅನ್ನು ತಂದು ಶುದ್ಧವಾದ ಫ್ರೆಶ್ ಇರಬೇಕು ಆ ಕ್ಲಾತ್ ಮೇಲೆ ಈ ಬೇವಿನ ಪೇಸ್ಟ್ ಅನ್ನು ಹಾಕಿ ಅದರಲ್ಲಿ ರಸವನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಹಿಂಡಿದ ನಂತರ ರಸ ಬರುತ್ತಲ್ಲ, ಒಂದು ಸ್ಪೂನ್ ರಸವನ್ನು ತೆಗೀರಿ. ಆ ರಸವನ್ನ ಅದರಲ್ಲಿ ಕಸ ಇರಬಾರ್ದು, ಯಾವುದೇ ರೀತಿಯಿಂದ ಕಸ ಆಗಲಿ ಸ್ವಲ್ಪ ದಪ್ಪ ಆಗಲಿ ಇರಬಾರ್ದು. ಫುಲ್ ಫ್ರೆಶ್ ರಸ ಇರಬೇಕು. ಆ ರಸವನ್ನು ಹಿಂಡ್ಕೊಂಡ ನಂತರ ಅದನ್ನ ನೀವು ಡೈಲಿ ನೈಟ್ ನಾವು ಕಣ್ಣಿನ ಒಳಗೆ 2 ಡ್ರಾಪ್ 2 ಕಣ್ಣಲ್ಲಿ 2 ಅಥವಾ 3 ಡ್ರಾಪ್ ಹಾಕಿಕೊಂಡು ಮಲಗುವುದರಿಂದ ಇದೇ ರೀತಿ ನಾವು ಕೆಲವು ದಿನ ಮಾಡುತ್ತಾ ಬಂದಲ್ಲಿ 21 ದಿವಸ ಆಗಿರ್ಬೋದು ಅಥವಾ ಸತತ 3 ತಿಂಗಳಾಗಿರ್ಬೋದು, ಡೈಲಿ ನೈಟ್ ನಾವು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ನಮ್ಮ ಇರುಳುಗಣ್ಣು ಸಂಪೂರ್ಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಾಯಂಕಾಲ ಕೂಡ ಕತ್ತಲಾದಾಗ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಇರುಳುಗಣ್ಣು ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ, ಮತ್ತು ಕೆಲವೊಬ್ಬರಿಗೆ ಸ್ಕ್ವಿಂಟ್ ಇರುತ್ತೆ. ಸ್ಕ್ವಿಂಟ್ ಅಂದ್ರೆ ಏನು? ಅವರು ನೋಡ್ತಾರೆ ಈ ಕಡೆ, ಆದ್ರೆ ಈ ಕಡೆ ಅವ್ರ ಕಣ್ಣನ್ನ ಐಬಾಲನ್ನ ರೈಟ್ ಕಡೆ ಇರುತ್ತೆ ಅಥವಾ ಲೆಫ್ಟ್ ಕಡೆ ಇರುತ್ತೆ. ಅವರು ಸ್ಕ್ವಿಂಟ್ ಐಸ್ ಅಂತಾರೆ. ಅವ್ರ ಕಣ್ಣು ಮೆಳ್ಳಗಣ್ಣೆ ಇರುತ್ತೆ. ಅಂಥವರು ಡೈಲಿ ಎದ್ದ ತಕ್ಷಣ ನಾವು ಏನ್ ಮಲ್ಕೊಂಡಿರ್ತೀವಲ್ಲ 5 to 6 hours 7 hours ಮಲ್ಕೊಂಡಿದ್ದಾಗ ಫ್ರೆಶ್ ನಾವು ನಮ್ಮ ಬಾಯಿಯಲ್ಲಿರೋಂಥ ಸಲೈವನ್, ನಮ್ಮ ಊಳಿನಲ್ಲಿ ಬಹಳಷ್ಟು ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ ಅನ್ನ ನಾವು ಮಲ್ಕೊಂಡು ಎದ್ದ ತಕ್ಷಣ ಆ ಸಲವೆಯನ್ನ ಚೆನ್ನಾಗಿ ಕೈಯಲ್ಲಿ ತಗೊಂಡು ನೀವು ಆ ಸಲವೆಯನ್ನ ನಮ್ಮ ಕಣ್ಣಿನ ಐಬ್ರೋ ಈ ಸೈಡ್ ಎಲ್ಲ ಚೆನ್ನಾಗಿ 2 ಕಡೆ ಹಚ್ಚುತ್ತಾ ಬಂದಲ್ಲಿ, ನಮ್ಮ ಸಲವೆಯನ್ನ ಹಚ್ಚುತ್ತಾ ಬಂದಲ್ಲಿ ನೀವು ಇದೇ ರೀತಿ ಮಿನಿಮಮ್ ಒಂದು 6 months ಮಾಡುತ್ತಾ ಬಂದಲ್ಲಿ ನಮ್ಮ ಕಣ್ಣಿನ ಸುತ್ತ, ಕಣ್ಣಿನ ಒಳಗೆ ಸಾಧ್ಯವಾದ್ರೆ ಕಣ್ಣಿನ ಒಳಗೆ ಸ್ವಲ್ಪ ಈ ರೀತಿ ಎದ್ದ ತಕ್ಷಣ ನಮ್ಮ ಮುಖದಲ್ಲಿ ಬರೋಂಥ ಸಲವೆನ ನೀವು ಎದ್ದ ತಕ್ಷಣ ಕಣ್ಣಿನ ಐಬ್ರೋ ಮತ್ತು ಸ್ವಲ್ಪ ಕಣ್ಣಲ್ಲಿ ನೀವು ಸತತವಾಗಿ 6 ತಿಂಗಳು ಹಚ್ಚುತ್ತಾ ಬಂದಲ್ಲಿ ಅದರಲ್ಲಿ ಏನು ಕೆಲಸ ಮಾಡೋದಿಲ್ಲ. ಮಲ್ಕೊಂಡು ಎದ್ದ ತಕ್ಷಣ, ಮಲಗೋಕ್ಕಿಂತ ಮುಂಚೆ ಬಾಯಿ ಚೆನ್ನಾಗಿ ತೊಳ್ಕೊಂಡು ಮಲ್ಕೋಬೇಕು. ಈ ಮಲ್ಕೊಂಡು ಮುಂಜಾನೆ ಎದ್ದ ತಕ್ಷಣ ನಮ್ಮ ಸಲವೆನ ಇಲ್ಲಿ ಕೈಯಲ್ಲಿ ಹಾಕೊಂಡು ಕೈಯಿಂದ ನಮ್ಮ ಕಣ್ಣುಗಳಿಗೆ, ಐಬ್ರೋ ಮೇಲೆ, ಐಲೈನರ್ ಒಳಗೆ ಮತ್ತು ಸ್ವಲ್ಪ ಕಣ್ಣಿಗೆ ಮತ್ತು ಈ 2 ಕಣ್ಣಲ್ಲಿ ಹಚ್ಕೊಂಡು ನೀವು ಇದು ಬಿಟ್ಕೊಡೋಕೆ ಮತ್ತೆ ಏನು ಮಾಡೋದಿಲ್ಲ. ಇದೇ ರೀತಿ ನೀವು ಸತತವಾಗಿ 4 ತಿಂಗಳಿಂದ 6 ತಿಂಗಳು ಮಾಡ್ತಾ ಬಂದಲ್ಲಿ ನಿಮ್ಮ ಕಣ್ಣಿನ ವಿಷನ್ ಏನು ರೈಟ್ ಸ್ಕ್ವಿಂಟ್ ಇತ್ತಲ್ಲ, ಕಣ್ಣು ಮೆಳ್ಗಣ್ ಇತ್ತಲ್ಲ, ಆ ಮೆಳ್ಗಣ್ ಕೂಡ ನಿಮಗೆ ಸೆಂಟ್ರಲ್ ಬಿಡುತ್ತೆ. ನಿಮಗೆ ನೀವು ಯಾವಾಗಲೂ ಇವತ್ತು ಹಚ್ಚಿದ ತಕ್ಷಣ ಇವತ್ತಾಗ ಮಿರರಲ್ಲಿ ನೋಡ್ಕೋಬಾರ್ದು, ನಿಮ್ಮ ಕಣ್ಣು ಚಂದ ಐತೆ ಅನ್ನೋದಿಲ್ಲ. ಅದನ್ನ ನೋಡಕ್ ಹೋಗ್ಬಾರ್ದು. ಡೈಲಿ ಎದ್ದ ತಕ್ಷಣ ಇದೇ ರೀತಿ ಕೆಲಸ ಮಾಡ್ತಾ ಇರಬೇಕು. ಇದೇ ಮಾಡ್ತಾ ಬಂದಲ್ಲಿ ನಿಮ್ಮ ಕಣ್ಣನ್ನ ಈ ಸೈಡ್ ಇದನ್ನ ಸೆಂಟ್ರಲ್ ವಿಷನ್ ಬಂದ್ಬಿಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಖರ್ಚಿಲ್ಲ. ನಿಮ್ಮ ಕಣ್ಣಿನ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.